ಈ ರೈತರ ಕೆಲಸದಾಗ ಏನೈತಿ? ಎಲ್ಲಾರು ದುಡ್ಕೊಂಡು ತಿನ್ನಕ್ಕೆ ಹೋಗಿ ದುಡಿ ಹೋಗು ಅಂತಾರೆ, ಬೆಂಗಳೂರು ಮಂಗಳೂರು ಹೋರ್ ಅಂತಾರೆ. ಈಗ ಅಂಥವ್ರಿಗೆ ಏನು ಹೇಳ್ತೇವ? ಮೆಣಸಿನ್ಕಾಯಿ ಹರಿಯಾಕತ್ತಾರ, ಫುಲ್ ಬಿಜಿ ಅದಾರ. ನಾವು ಒಂದು ಸ್ವಲ್ಪ ಕೆಲಸ ಇತ್ತು ಬಂದಿದ್ವಿ. ನೋಡ್ರಿ ಇಲ್ಲಿ ಯಾವ ಥರ ಆಗಿ ಮೆಣಸಿನ್ಕಾಯಿ ಈಗ ಈ ನಮೂನೆ ಬಿಟ್ಟೈತೆ ಮೆಣಸಿನ ಗಿಡ ಕಾಯಿನ. ಎಣ್ಣೆ ಹೊಡೆಯೋದು ಅವಶ್ಯಕತೆ ಇಲ್ಲ, ಇದಕ್ಕೇನೂ ರೋಗನೇ ಇಲ್ಲ. ಅದಕ್ಕಾಗಿ ಇದನ್ನು ಹಾಕೀವಿ. ಮತ್ತು ಇನ್ನೊಂದು ಚವಳಿ ಗಿಡ ಒಂದು ಹಾಕೀವಿ, ಅದಕ್ಕೂ ರೋಗ ಇಲ್ಲ. ಈಗ ಬದನೆ ಹಾಕಿ ಲಾಸಾರಿ ಟಮಾಟಿ ಹಾಕಿ ಅದು ಒಂದೊಂದು ಟೈಮ್ ಕರಿ ಇಟ್ಟಿರ್ತೈತಿ, ಒಂದೊಂದು ಟೈಮ್ ಕರಿ ಇಟ್ಟಿರೋದಿಲ್ಲ. ಹಂಗಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಈಗ ನಮ್ಮ ಕೈಲಿ ಆದದ್ದು ಇದು ರೋಗ ಇಲ್ಲಲ್ಲ, ಇದಕ್ಕೆ ಎಣ್ಣೆ ಹೊಡೆಯೋದು ಇಲ್ಲಲ್ಲ. ಹಾಗಾಗಿ ಇದನ್ನ ಮೆಣಸಿನ್ಕಾಯಿ ಹಾಕಿ ನಾವು ಕುಂತ್ಕೊಂಡು ಹರಿಯೋದೈತಲ್ಲ, ದೊಡ್ಡ ದೊಡ್ಡ ಪೀಕಾಕಿರು ಹೊತ್ತು ಹಾಕೋದೈತಿ, ಕೊಯ್ಯೋದೈತಿ, ಕೊರಿಯೋದೈತಿ. ಅದು ಯಾಕೆ ಬೇಕಾಗೈತಿ? ಇದನ್ನು ಸುಮ್ಮನೆ ಕುಂತ್ಕೊಂಡು ಮೆಣಸಿನ ಗಿಡ ಹಚ್ಕೊಂಡು ಇದನ್ನು ಹರಿದು ಬಾಜಾರಕ್ಕೆ ಕಳಿಸ್ಬೇಕಂತ ಹಾಕಿವ್ರಿ. 100 ರೂಪಾಯಿ ಕೆಜಿ ಐತಿದು. ಮತ್ತು ಇನ್ನೂ ಏನು ಬೇಕು ಇದಕ್ಕೆ? ಸುಮ್ಮನೆ ಇದನ್ನು ಹಾಕೋದು ಬೇಸಲ್ಲ, ದಿನ ಹರ್ಕೊಂಡು ಕುಂತ್ಕೊಂಡು ಹರಿದು ಹರಿಯೋದು ಒಂದು ಸ್ವಲ್ಪ ಕಷ್ಟ ಆಗತ್ತೆ ಅನ್ನೋದು ಅಷ್ಟೇ. ಹರಿಯೋದು ಏನು ಕಷ್ಟ ಇಲ್ಲ ಇದ್ರಾಗ. ಕುಂತ್ಕೊಂಡು ಹರಿಯೋದು ಸಾಗೋದಿಲ್ಲ ಅನ್ನೋದು. ದೊಡ್ಡ ದೊಡ್ಡ ಕಾಯಿ ಆದರೆ ದಬ ದಬ ಸಾಗ್ತೈತೆ. ಇದು ಸಣ್ಣ ಕಾಯೆಲ್ಲ ಸ್ವಲ್ಪ ಲೇಟ್ ಆಗತ್ತೆ ಅಷ್ಟೆ. ಹರಿಯೋದು ಕಷ್ಟ ಇಲ್ಲ, ಅದಕ್ಕೆ ಲೇಟ್ ಆಗತ್ತೆ ಅಷ್ಟೆ. ಲೇಟ್ ಆಗೋದಕ್ಕೆ ಕಾಯಿ ನಮೂನೆ ಆಗೈತಲ್ಲ. ಕಾಯಿ ನಮೂನೆ ಆಗೈತಲ್ಲ ಅದು. ಇನ್ನೊಂದು ಈ ಎಲಿಗೊಂದು ಕಾಯಿ ಆಗೈತದು. ಎಲಿಗೊಂದು ಕಾಯಿ ಆಗೈತದು. ಗಿಡ್ಡಗಾಯಿ ಕಾಪು ಹೆಚ್ಚಿದಕ್ಕೆ. ಹಂಗಾಗಿ ಇದನ್ನು ಹಾಕ್ಬೇಕಂತ ಹಾಕಿ ಇದನ್ನು ಆರಾಮ ಎಲ್ಲಿಗಾರ ಹೋಗ್ರಿ ನೀವು ತೊಗೊಂಡು. ಬೈಕಿಗಾರ ಹೋಗಲಿ, ಬಸ್ಸಿಗಾರ ಹೋಗಲಿ. 4 ಗಂಟೆಗೆ ಬಸ್ ಬರ್ತೈತೆ. 4 ಬಸ್ಸಿಗೆ ಹಚ್ಕೊಂಡು ಹೋಗಿ ಮಾರಿ ಬಂದರೂ ನಡೆಯುತ್ತೆ. ಸವಾಲಿನೂ ಸಿಗ್ತೈತೆ, ಬೇಕಾದಾಗತ್ತೆ. ಇದು ಚಿಂತಿಲ್ಲದಾಗದಿದು, ಮುದುಕರದು ದಗದಿದು ಮೊದಲು. ಅದಂದ್ರೆ ನಾನು ನೋಡೋಕಲ್ಲಿ ಚವಳಿ ಗಿಡ, ಮೆಣಸಿನ ಗಿಡ ಬೇಕಾದ ಹಾಕ್ರಿ ಅದಕ್ಕೆ. ಏನಂತಾರ ಈ ರೈತರ ಕೆಲಸದಾಗ ಏನೈತಿ? ಅದನ್ನ ಯಾಕೆ ಮಾಡಕ್ಕೆ ಹೋಗ್ತಿದ್ದಿ? ಅದನ್ನ ಯಾಕೆ ಮಾಡಕ್ಕೆ ಹೋಗ್ತಿದ್ದಿ? ಅಲ್ಲಿ ಎಲ್ಲರೂ ದುಡ್ಕೊಂಡು ತಿನ್ನಕ್ಕೆ ಹೋಗಿ ದುಡಿ ಹೋಗು ಅಂತಾರೆ, ಬೆಂಗಳೂರು ಮಂಗಳೂರು ಹೋರ್ ಅಂತಾರೆ. ಈಗ ಅಂಥವ್ರಿಗೆ ಏನು ಹೇಳ್ತೇವ? ಅಂಥವ್ರಿಗೆ ಏನು ಹೇಳ್ತೀಪ್ಪ? ಅವರು ಮನಸ್ಸಿದ್ರೆ ಅವ್ರು ಭೂಮಿಗೆ ಹೋಗ್ಬಿಡು ದುಡಿತಾರ, ಮನಸ್ಸಿರ್ಲಿದ್ರೆ ಬೇಕಾದಲ್ಲಿ ದುಡಿತಾರ. ನಾ ಹೇಳೋಷ್ಟಷ್ಟೇ ಹೇಳ್ಬಿಡ್ತೀವಿ. $100 ರೂಪಾಯಿ ಕೆಜಿ ಐತಿದೆ. ಮತ್ತು ಇನ್ನೂ ಏನು ಬೇಕು?